ಆದರೆ ಅಂಥ ಹಿಂದುತ್ವವನ್ನು ನೀವೇನು ಮಾಡ್ತಾ ಇದ್ದೀರಾ? ನಮ್ಮ ಹಿಂದೂಗಳಲ್ಲಿ ಎಲ್ಲರೂ ಈಗ ನೋಡಿ, ರಾಮ ಇದ್ದಾನೆ, ಕೃಷ್ಣ ಇದ್ದಾನೆ, ಶಿವ ಇದ್ದಾನೆ, ಮಾರಮ್ಮ ಅವಳೆ, ಚಂಡಿ ಅವಳೆ, ಚಾಮುಂಡಿ ಅವಳೆ. ಬಟ್ ಬೇರೆ ಯಾವ ಧರ್ಮದಲ್ಲೂ ಕೂಡ ಒಬ್ಬೊಬ್ಬರೇ ಇರ್ತಾರೆ. ಸೈಂಟ್, ಸಂತ ಒಬ್ಬ ಇರ್ತಾನೆ. ಮುಸ್ಲಿಮರಲ್ಲಿ ಅವರೊಬ್ಬರು ಇರ್ತಾರೆ. ಬಟ್ ನಮ್ಮಲ್ಲಿ ಹಂಗಲ್ಲ. ನಮ್ಮಲ್ಲಿ ಎಲ್ಲರನ್ನೂ ಕೂಡ ಒಂದುಗೂಡಿಕೆಯಿಂದ ನಡೆಯತಕ್ಕಂಥದ್ದೇ ಹಿಂದೂ ಧರ್ಮ. ಹಾಗಾದರೆ ನೀವೇನು ಅದನ್ನು ಯಾವ ಥರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಾ? ಹಿಂದೂ ಧರ್ಮವನ್ನು ಎಷ್ಟು ಬೇಕೋ ಅಷ್ಟು ಹಾಳು ಮಾಡ್ತಾ ಇದ್ದೀರಾ ನೀವು BJPಯವರು. ಹಿಂದೂ ಧರ್ಮದ ಬಗ್ಗೆ ಜನ ಒಂಥರ ಅಸಹ್ಯ ಪಡೋ ರೀತಿಯಲ್ಲಿ ಮಾತಾಡ್ತಾ ಹೋಗ್ತಾ ಇದ್ದೀರೇನೋ. ಇಷ್ಟು ವರ್ಷ ಎಲ್ಲಿದ್ರಪ್ಪ ನೀವೆಲ್ಲ? ಎಲ್ಲಿದ್ರಿ ನೀವೆಲ್ಲ? ರಾಮ, ನಮ್ಮ ಹಳ್ಳಿಯಲ್ಲೆಲ್ಲ ರಾಮ ಅವನೇಪ್ಪ. ನಾವು ಚಿಕ್ಕವರಿದ್ದಾಗ ರಾಮ ಮಂದಿರದಲ್ಲಿ ಶ್ರಾವಣ ಶನಿವಾರ ಸೀತಾರಾಮನ ಫೋಟೋ ಇಟ್ಕೊಂಡು, ಆಂಜನೇಯ ಸಮೇತ, ಲಕ್ಷ್ಮಣ ಸಮೇತ ಸೀತಾರಾಮ ದೇವರ ಫೋಟೋ ಇಟ್ಕೊಂಡು ನಾವು ಹುಡುಗರುಗಳು ಬೀದಿಯೆಲ್ಲ ಸುತ್ತಿ ಅಕ್ಕಿ ಹಾಕೋರು, ಒಂದು ಹಿಡಿ ಅಕ್ಕಿ ಹಾಕೋರು. ಅದೆಲ್ಲ ಕೊನೆ ಶ್ರಾವಣ ಶನಿವಾರಕ್ಕೆ ಎಲ್ಲರಿಗೂ ಕೂಡ ಸಿಹಿ ಮಾಡಿ ಹಂಚೋರು. ಅವತ್ತು ರಾಮನ ನೀವು ಹೊಸದಾಗಿ ತೋರ್ಸಕ್ಕೆ ಬರ್ತಾ ಇದ್ದೀರಾ? ರಾಮ ಪ್ರತಿಯೊಬ್ಬ ಭಾರತೀಯರ ಹೃದಯದಲ್ಲಿರ್ತಕ್ಕಂಥ ಆರಾಧ್ಯ ದೈವ, ಅವನು ಆರಾಧ್ಯ ದೈವ. ಹಾಗಾಗಿ ಇಲ್ಲೇನಾಗಿದೆ ಅಂದರೆ, ಮಹಾಭಾರತದಲ್ಲೂ ಕೂಡ, ವಾಲ್ಮೀಕಿ ಮಹಾಭಾರತದಲ್ಲೂ ಕೂಡ ಬರೀ ಅಷ್ಟಕ್ಕೆ ತೋರಿಸಿದ್ದಾರೆ. ಬಟ್ ಕುವೆಂಪು ಅವರ ರಾಮಾಯಣ ದರ್ಶನದಲ್ಲಿ ಸಾಮಾನ್ಯ ಜನರನ್ನು ಕೂಡ ಹೇಳ್ತಾ ಹೋಗ್ತಾರೆ. ಹಾಗಾಗಿ ರಾಮ ತನ್ನ ಆಡಳಿತದಲ್ಲಿ ಹೇಗೆ ಸಾಮಾನ್ಯರನ್ನು ಸಂರಕ್ಷಣೆ ಮಾಡ್ತಾ ಇದ್ದ, ಸ್ತ್ರೀಯರನ್ನು ಸಂರಕ್ಷಣೆ ಮಾಡ್ತಾ ಇದ್ದ ಇಲ್ಲ. ಹಾಗಾಗಿ ರಾಮಾಯಣ ದರ್ಶನ ಓದಿದ್ರೆ ನಿಮಗೆ ಸ್ವಲ್ಪ ಗೊತ್ತಾಗಲ್ಲ. ಈ BJPಯವರಿಂದ ರಾಮನ್ನ ನಾವು ನೋಡಬೇಕಾಗಿಲ್ಲ, ಕಲಿಬೇಕಾಗಿಲ್ಲ. ನಾನಿವತ್ತು ಒತ್ತಾಯ ಮಾಡ್ತೀನಿ ಕರ್ನಾಟಕ ರಾಜ್ಯ ಸರ್ಕಾರವು 22ನೇ ತಾರೀಕು ಏನು ನಡೀತಾ ಇದೆ ನಡೀಲಿ, ಸಂತೋಷ, ಅದು ಎಲ್ಲರೂ ಮೆಚ್ಚುವಂತ ಮಾಡಿದ್ದೀರಾ. 21ನೇ ತಾರೀಕು ದಯವಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರ, ರಾಮಲಿಂಗಾರೆಡ್ಡಿಯವರು, ಮುಜರಾಯಿ ಮಂತ್ರಿಗಳು, ಎಲ್ಲ ರಾಮದೇವರ ಮಂದಿರಗಳು, ಎಲ್ಲ ದೇವಸ್ಥಾನಗಳು ಶ್ರೀರಾಮನ ಪೂಜೆ ನಡೆಯುವಂತ ಆದೇಶ ಮಾಡ್ರಿ. ಎಲ್ಲ ಇಲ್ಲೇ ನೋಡ್ಲಿ ರಾಮನ. ಅಲ್ಲಿ ಹೋಗಿ ಶಕ್ತಿ ಇಲ್ಲ. ಯಾರು ಬರಬೇಡಿ ಅಂತ ಅಡ್ವರ್ಟೈಸ್ಮೆಂಟ್ ಹಾಕ್ಬಿಟ್ಟಿದ್ದಾರೆ. ಯಾರು ಬರಬೇಡಿ ಅಂದ್ರೆ ಹೆಂಗೆ ಹೋಯ್ತಾರವರು? ಆದ್ರಿಂದ ಅಲ್ಲಿ ರಾಮನ್ ನೋಡಕ್ಕೆ ಬರಬೇಡ್ರಿ. ಅಲ್ಲಿಗೆ ಅಲ್ಲೇನಿದ್ರು ಮೋದಿ ರಾಮ, ಮೋದಿ ನೋಡ್ಕೊಳ್ಳಿ. ನಮ್ಮ ರಾಮನ್ನ ನಾವು ನೋಡೋಕ್ಕೆ ಸರ್ಕಾರ ಒಂದು ಆದೇಶ ಮಾಡಿ. ಸರ್, ಅಂದ್ರೆ ಇನ್ನು ರಾಜಕೀಯ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಮುಖ್ಯಮಂತ್ರಿಗಳಿಗೆ ಕಾರ್ಯಕ್ರಮಕ್ಕೆ ಆಹ್ವಾನ ಇಲ್ಲ ಅನ್ನೋದೊಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ದೇಶದ ಜನರೆಲ್ಲರಿಗೂ ರಾಮನ ಬಗ್ಗೆ ಹೇಳುವಂತಹ BJP ಈ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ರಾಜಕೀಯ ಮಾಡ್ತಾ ಇದೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ರಾಜಕೀಯನೇ ಪೂರ ಇವರು ರಾಜಕೀಯ ಮಾಡ್ತಾವ್ರೆ. ಎಲ್ಲಿಗೆ? ಪಾರ್ಲಿಮೆಂಟ್ ಎಲೆಕ್ಷನ್ ರೆಡಿ ಆಯ್ತಾರೆ ರಾಮನ್ ಹಿಡ್ಕೊಂಡು ಪಾರ್ಲಿಮೆಂಟ್ ಅಲ್ಲಿ. ಇಟ್ಸ್ ನಾಟ್ ಗುಡ್, ಒಳ್ಳೇದು ಅಲ್ಲ ಇದು. ನೋಡೋಣ ದೈವ ಏನಾಗುತ್ತೆ ಅಂತ.